ಇಲ್ಲಿಂದ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗೋಣ. ಉತ್ತರ ಕರ್ನಾಟಕದಲ್ಲಿಯೇ ಅತ್ಯಂತ ದೊಡ್ಡ ಕೆರೆ ಅಂತ ಹೆಸರುವಾಸಿ ಆಗಿರತಕ್ಕಂಥದ್ದು ಅದು ಧಾರವಾಡ ಹಾಗೂ ಬೆಳಗಾವಿ ಗಡಿ ಭಾಗದಲ್ಲಿ ಇರತಕ್ಕಂಥ ಇಂದಿರಮ್ಮ ಕೆರೆ. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕಿನ ಹುಲ್ಲಿಕೆರೆ ಗ್ರಾಮದಲ್ಲಿ ಬರತಕ್ಕಂಥ ಈ ಇಂದಿರಮ್ಮನ ಕೆರೆ 1,000 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಪಶ್ಚಿಮ ಘಟ್ಟಗಳಿಂದ ಈ ಕೆರೆಗೆ ನೀರು ಬರ್ತಾ ಇದೆ. ಕೆರೆ ಕೋಡಿ ಹರಿದಿದೆ. ಸದ್ಯ ಕೆರೆಯಿಂದ 1500 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಇದೇ ನೀರು ಮುಂದೆ ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿಗೆ ಸೇರಿ ಅಲ್ಲಿಂದ ಅದು ಅರಬ್ಬಿ ಸಮುದ್ರಕ್ಕೆ ಸೇರಿಕೊಳ್ಳುತ್ತೆ. ಕಳೆದ 4 ವರ್ಷಗಳ ಹಿಂದೆ ಇದೇ ಕೆರೆಯ ತಡೆಗೋಡೆ ಒಡೆದು ಹೋಗಿತ್ತು. ಈಗ ಅದಕ್ಕೆ ಹೊಸ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ನೋಡೋಣ. ಧಾರವಾಡ ಜಿಲ್ಲೆಯಲ್ಲಿ ಕೂಡ 15 ದಿನಗಳಿಂದ ಮಳೆ ಏನಂತಿದ್ರೆ ಸತತವಾಗಿ ಸುರಿತಾ ಇರುವಂಥದ್ದು. ಹೀಗಾಗಿ ಧಾರವಾಡ ಜಿಲ್ಲೆಯಲ್ಲಿರುವಂಥ ಬಹುತೇಕ ಕೆರೆ ಮತ್ತು ಏನಂತಿದ್ರೆ ಹಳ್ಳ ತುಂಬಿರುವಂಥದ್ದು. ಅದರಲ್ಲೂ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲ್ಲಿಕೆರೆ ಗ್ರಾಮದ ಏನು ಇಂದ್ರಮ್ಮನ ಕೆರೆ ಇದೆ, ಆ ಇಂದ್ರಮ್ಮನ ಕೆರೆ 4 ವರ್ಷಗಳ ನಂತರ ಮೊದಲ ಬಾರಿಗೆ ಏನಂತಿದ್ರೆ ಈ ಒಂದು ಕೆರೆ ತುಂಬಿರುವಂಥದ್ದು. ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಕೆರೆ ಅಂತ ಇದನ್ನು ಹೇಳಬಹುದು. ಯಾಕಂತಂದರೆ 1,000 ಎಕರೆಯಲ್ಲಿ ಈ ಒಂದು ಏನಂತಿದ್ರೆ ವಿಸ್ತೀರ್ಣ ಹೊಂದಿರುವಂಥದ್ದು. ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯ ಗಡಿ ಭಾಗದಲ್ಲಿರುವಂಥ ಈ ಒಂದು ಕೆರೆಗೆ ಬಹುತೇಕವಾಗಿ ಪಶ್ಚಿಮ ಘಟ್ಟದ ನೀರು ಈಗ ಹರಿದು ಬರ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ನೀರು ಏನಂತಿದ್ರೆ ಇಲ್ಲಿ ತುಂಬಿ ಹರಿತಾ ಇದೆ. ಈ ಕಡೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆ ಇಂದ್ರಮ್ಮನ ಕೆರೆಯ ನೀರು ಯಾವ ರೀತಿಯಾಗಿ ಏನು ಹರಿದು ಹೋಗ್ತಾ ಇರುವಂಥದ್ದು. ಇದೇ ಏನಂತಿದ್ರೆ ಆ ಕೆರೆಯ ನೀರು ಈಗ ಮುಂದೆ ಅಳ್ನಾವರ ಪಟ್ಟಣದ ಡವಗಿ ನಾಲ ಏನಂತಿದ್ರೆ ಹೋಗಿ ಸೇರುತ್ತೆ. ಅಲ್ಲಿಂದ ಮುಂದೆ ಏನಂತಿದ್ರೆ ಇದೇ ನೀರು ಆ ಕಾಳಿ ನದಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಗೆ ಹೋಗಿ ಸೇರಿ ಮುಂದೆ ಏನಂತಿದ್ರೆ ಸಮುದ್ರಕ್ಕೆ ಸೇರುವಂಥದ್ದು. ಹೀಗಾಗಿ ಏನಂತಿದ್ರೆ 4 ವರ್ಷದ ಹಿಂದೆ ಈ ಒಂದು ಕೆರೆಯ ಏನು ತಡೆಗೋಡೆಯನ್ನು ಒಡೆದಿತ್ತು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದು ಆ ತಡೆಗೋಡೆ ಒಡೆದ ಮೇಲೆ ಹೊಸದಾದ ಏನಂತಿದ್ರೆ ಈಗ ತಡೆಗೋಡೆ ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ಏನಂತಿದ್ರೆ ಒಂದು ಸ್ಟೆಪ್ ರೀತಿಯಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಯಾಕಂತಿದ್ರೆ ಹೆಚ್ಚಿನ ನೀರು ಒತ್ತಡ ಬಂದರೆ ಆ ನೀರೇನಂತಿದ್ರೆ ಸರಳವಾಗಿ ಏನಂತಿದ್ರೆ ಇಲ್ಲಿಂದ ಇಳಿದು ಏನಂತೆ ಹರಿದು ಹೋಗುವಂಥ ಒಂದು ರೀತಿಯಾಗಿ ಏನಂತಿದ್ರೆ ನಿರ್ಮಾಣ ಮಾಡಿದ್ದಾರೆ. ನಿಜವಾಗಲೂ ಏನಂತಿದ್ರೆ ಈ ಒಂದು ಮನಮೋಹಕ ದೃಶ್ಯವನ್ನು ನೋಡಲಿಕ್ಕೆ ಗ್ರಾಮದಿಂದ ಸಾಕಷ್ಟು ಅಕ್ಕಪಕ್ಕದ ಗ್ರಾಮಗಳಿಂದ ಕೂಡ ಜನ ಏನಂತಿದ್ರೆ ಇಲ್ಲಿ ಬರ್ತಾ ಇದ್ದಾರೆ. ಸಾವಿರಾರು ಜನ ಏನಂತಿದ್ರೆ ಬಂದು ಈ ಒಂದು ಮನಮೋಹಕ ದೃಶ್ಯವನ್ನು ಸಾಕಷ್ಟು ಜನ ಬಂದು ನಿಂತಿರುವಂಥದ್ದು. ಸದ್ಯಕ್ಕೆ ಏನಂತಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಏನು ಮಳೆ ಬಂದಿತ್ತು, ಆ ದೊಡ್ಡ ಪ್ರಮಾಣದ ಮಳೆಗೆ ಏನಂತ ಇದ್ರೆ ಈ ಇಂದ್ರಮ್ಮನ ಕೆರೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಹನುಮನ್ ಜೊತೆ ಜಾವಿದ ಧೋನಿ, ಪಬ್ಲಿಕ್ ಟಿವಿ, ಧಾರವಾಡ.